ಪೊಲೀಸರ ಸುಪರ್ದಿಯಲ್ಲಿ ಬಿಜೆಪಿಯ ಕಾರ್ಯಕರ್ತೆ ಸುಜಾತಾ ಬಂಧನ ಆಗಿರುವಂತಹ ವಿಚಾರ ಮತ್ತು ಆ ಸಂದರ್ಭದಲ್ಲಿ ವಿವಸ್ತ್ರಗೊಳಿಸಿದಂತಹ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರತಿಭಟನೆ ಒಂದು ಹಂತಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಸ್ಥಳಕ್ಕೆ ಮೇಯರ್, ಉಪಮೇಯರ್ ಎಲ್ಲರೂ ಕೂಡ ಬಂದಿದ್ದಾರೆ. ಠಾಣೆಯ ಮುತ್ತಿಗೆಗೂ ಕೂಡ ಅವರೆಲ್ಲರೂ ಮುಂದಾಗಿದ್ದಾರೆ. ಪೊಲೀಸರ ಸುಪರ್ದಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ವಿವಾದ ವಿಚಾರ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೇಶವಾಪುರ ಠಾಣೆ ಮುಂಭಾಗ ಭಾರೀ ಹೈಡ್ರಾಮಾ ಮುಂದುವರೆದಿದೆ. ಪೊಲೀಸ್ ಠಾಣೆ ಎದುರು ಮಹಿಳಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಮತ್ತು ಎಸ್ಪಿ ವಿರುದ್ಧ ಆಕ್ರೋಶದ ನುಡಿಗಳನ್ನು ಹೊರಹಾಕ್ತಿದ್ದಾರೆ. ಬ್ಯಾರಿಕೇಡ್ ಅನ್ನ ತಳ್ಳಿ ಪೊಲೀಸ್ ಠಾಣೆಗೆ ನುಗ್ಗಲು ಕೂಡ ಯತ್ನವನ್ನ ನಡೆಸಲಾಗ್ತಾ ಇರುವಂತಹ ಘಟನೆ. ಈಗಾಗಲೇ ಮಧ್ಯಾಹ್ನದ ನಂತರದಿಂದಲೂ ಕೂಡ ಎರಡೂ ರಸ್ತೆಗಳಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಮಾಡಿಕೊಂಡಿದ್ರು. ಬಟ್ ಯಾವುದನ್ನು ಕೂಡ ಪ್ರತಿಭಟನಾಕಾರರು ಲೆಕ್ಕಿಸ್ತಿಲ್ಲ. ಸಂದೇಶ ಅಲ್ಲ, ಅಲ್ಲಿ ಹೆಣ್ಮಗಳಿಗೆ ಆ ರೀತಿಯಾಗಿ ನೀವು ನಡ್ಸ್ಕೊಂಡಿರಿ. ಇಲ್ಲ, ನಮಗ್ ಒಳಗ್ ಬಿಡಾತಿಲ್ಲ. ನೀವು ನಾವೇನ್ ಹೇಳಿದ್ವಿ, ನಾವು ಒಳಗ್ ಕುಂಡಿರ್ತೀವಿ, ನಾವು ಒಳಗ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರಿ. ನೀವು ನಮ್ನ ರಸ್ತೆ ಮೇಲೆ ಕುಂಡ್ರಸಾತೀರಿ. ನಾವೇನ್ ಕೇಳಿವ್ ನಿಮಗ ಒಳಗ್ ಬಿಡ್ರಿ ಅಂತ. ಕೇಳಿ ಏನಾಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೂ. ಎಲ್ಲ ನಾನು ಬ್ರೀಫ್ ಮಾಡ್ತೀನಿ, ಕರ್ಸ್ಕೊಂಡು ಬ್ರೀಫ್ ಮಾಡ್ತೀನಿ. ಆಯ್ತಾ? ಒಂದ್ ನಿಮಿಷ ಕೇಳಿ. 15-20 ಜನ ಅಷ್ಟೇ, 30 ಜನ ಇದಾರೆ ಅಂದಿದ್ದಕ್ಕೆ ನಮ್ಮ DCP ಅವ್ರು ಕಳಿಸಿ ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಹೋಗಿದ್ದೆ. ಮೇಯರು, ಉಪಮೇಯರು, ಮೇಡಮ್ ಎಲ್ಲ ಬಂದಿದ್ದಾರೆ ಅಂತ ಅಂದ್ಮೇಲೆ ನಾನೇ ಬಂದಿದ್ದೀನಿ. ಕರ್ಸಿ ಮಹಿಳೆಯರಿಗೆ ಸುರಕ್ಷತೆ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ಸುರಕ್ಷತೆ ನೀಡುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ಸುರಕ್ಷತೆ ನೀಡುವ ಸಿದ್ದರಾಮಯ್ಯನಿಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ರಿಂದ. ಸುನಿಲ್, ಮೇಯರ್, ಉಪಮೇಯರ್ ಇಬ್ಬರು ಕೂಡ ಠಾಣೆಗೆ ಇದೀಗ ಆಗಮಿಸಿದ್ದಾರೆ. ನಾವು ಠಾಣೆ ಒಳಗೆ ಪ್ರತಿಭಟನೆ ನಡೆಸಬೇಕು ಅನ್ನೋ ಆಗ್ರಹ ಕೂಡ ವ್ಯಕ್ತವಾಗಿದೆ. ಸೊ ಈಗ ಸದ್ಯ ಅಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿ? ಮಹಿಳೆಯನ್ನು ಅಮಾನುಷವಾಗಿ, ಅನಾಗರಿಕವಾಗಿ ಬಂಧನ ಮಾಡಿದ್ರಂಥ ಆರೋಪದಡಿ ಇವತ್ತು ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇತ್ತು ಕೇಶವಾಪುರ ಠಾಣೆಯಲ್ಲಿ. ಇದು ಒಂದು ಕಡೆ ಉಗ್ರ ಹೋರಾಟ ಸ್ವರೂಪವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಬ್ಯಾರಿಕೇಡನ್ನು ಕಿತ್ತು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನ ಮಾಡಿದರು. ಈಗ ಸದ್ಯ ದಿವಜ್ಯೋತಿ ಮೇಯರ್, ಉಪಮೇಯರ್ ಮತ್ತು ಮಾಜಿ ಶಾಸಕರಂತ ಒಳಗಡೆ ಕರೆದುಕೊಂಡು ಒಂದು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಅಹವಾಲು ಸ್ವೀಕಾರುವಂಥ ಕಾರ್ಯವನ್ನು ಪೊಲೀಸ್ ಕಮಿಷನರ್ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಯಾವುದೇ ರೀತಿಯಾಗಿ ಬೇರೆ ರೂಪಕ್ಕೆ ಪ್ರತಿಭಟನೆ ಪಡೆದುಕೊಳ್ಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೂ ಕೂಡ ಕೇಶವಾಪುರ ಠಾಣೆಯ ಎದುರು ಜಮಾವಣೆಗೊಂಡು ಅವರಿಗಾಗಿರುವಂಥ ಅನ್ಯಾಯನ, ಅವರ ಒಂದು ಮಹಿಳಾ ಕಾರ್ಯಕರ್ತರಿಗೆ ಆಗಿರುವಂಥ ಅನ್ಯಾಯವನ್ನು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ಈ ಬ್ಯಾರಿಕೇಡ್ ಹಾಕಿರುವಂಥದ್ದು ಒಂದು ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ನಮ್ಮನ್ನು ಒಳಗಡೆ, ಠಾಣೆ ಒಳಗಡೆ ಬಿಡಿ, ಮೇಯರ್, ಉಪಮೇಯರ್ ಬಂದರೂ ಕೂಡ ಯಾಕೆ ಬಿಡಲಿಲ್ಲ ಅನ್ನೋದು ಒಂದು ಆಕ್ರೋಶ. ಸೊ ಹೀಗಾಗಿ ಇದು ಒಂದು ರೀತಿಯಲ್ಲಿ ಉಗ್ರರೀತ ಪ್ರತಿಭಟನೆಗೆ ಮುಂದಾಗಲು ಪ್ರತಿಭಟನಾಕಾರರು ಮುಂದಾದರು. ಸೊ ಇದನ್ನು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಅವರು ಮೇಯರು ಮತ್ತು ಉಪಮೇಯರು ಮತ್ತು ಮಾಜಿ ಶಾಸಕರನ್ನು ಒಳಗಡೆ ಕರೆದುಕೊಂಡು ಈಗ ಮಾತುಕತೆಗೆ ಮುಂದಾಗಿರುವಂಥದ್ದು. ಈ ಒಂದು ಸಂಪೂರ್ಣವಾಗಿ ಈ ಒಂದು ಏರಿಯಾಕ್ಕೆ, ಪೊಲೀಸ್ ಠಾಣೆಯ ಮುಂದಿನ ಒಂದು ಏರಿಯಾವನ್ನು ಬಿಗಿ ಪೊಲೀಸ್ ಭದ್ರತೆಯಿಂದ ಕವರ್ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿ ಅಹಿತಕರ ಘಟನೆ
ಆಗ್ಬೋದು. ಇದು ಒಂದು ವಸತಿ ಒಂದು ಗೃಹಗಳ ಒಂದು ಸ್ಥಳದಲ್ಲಿ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಶಾಂತಿ ಭಂಗ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನು ಹಾಕಿರುವಂಥದ್ದು. ಈಗ ಸ್ವತಃ ಕಮಿಷನರ್ ಅವರೇ ಫೀಲ್ಡ್ಗೆ ಇಳಿದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಠಾಣೆ ಒಳಗಡೆ ಮಾತುಕತೆ ನಡೀತಾ ಇದೆ. ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಒಳಗಡೆ ಕರೆದುಕೊಂಡು ಹೋಗಿ ಮಾತುಕತೆ ಮಾಡಕ ಅವರ ಅಹವಾಲು ಏನು, ಅವರ ಒಂದು ಪೊಲೀಸರು ಯಾಕೆ ಆ ರೀತಿಯಾಗಿ ನಡೆದುಕೊಂಡ್ರು, ಅಲ್ಲಿ ಸತ್ಯತೆ ಏನು ಅನ್ನೋದನ್ನು ತಿಳಿಪಡಿಸುವಂಥ ಪ್ರಯತ್ನವನ್ನು ಕಮಿಷನರ್ ಅವರು ಮಾಡ್ತಾ ಇದ್ದಾರೆ. ಒಳಗಡೆ ಮಾತುಕತೆ ಬಳಿಕ ಪ್ರತಿಭಟನೆ ಸ್ವರೂಪ ಮತ್ತೆ ಯಾವ ರೀತಿಯಾಗಿರುತ್ತೆ, ಪ್ರತಿಭಟನೆ ಕೈ ಬಿಡ್ತಾರೋ ಅಥವಾ ಮುಂದುವರಿಸ್ತಾರೋ ಅನ್ನೋದು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿರುವಂಥದ್ದು. ದಿವ್ಯಜ್ಯೋತಿ.